ರಾಜಾಜಿನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಬೆಂಗಳೂರು ಮಹಾನಗರ ಜನತಾದಳ ಸದಸ್ಯತ್ವ ನೋಂದಣಿ ಅಭಿಯಾನ ಕಾರ್ಯಕ್ರಮ ಪಾಶಂ ಸರ್ಕಲ್ನಲ್ಲಿರುವ ತೇರಾಪಂತ್ ಭವನದಲ್ಲಿ ಜರುಗಿತು. ಸದಸ್ಯತ್ವ ನೋಂದಣಿ ಅಭಿಯಾನ ಕಾರ್ಯಕ್ರಮಕ್ಕೆ ಬೆಂಗಳೂರು ನಗರ ಅಧ್ಯಕ್ಷರಾದ ರಮೇಶ್ ಗೌಡ್ರು, ವಿಧಾನ ಪರಿಷತ್ ಸದಸ್ಯರಾದ ಟಿ.ಎ. ಸರವಣ, ರಾಜಾಜಿನಗರ ಉಸ್ತುವಾರಿಗಳಾದ ಜಗದೀಶ್ ನಾಗರಾಜಯ್ಯ, ಮಾಜಿ ಶಾಸಕ ಚೌಡರೆಡ್ಡಿ, ರಾಜಾಜಿನಗರ ಅಧ್ಯಕ್ಷರಾದ ಶಶಿಕುಮಾರ್ ರವರು ಜ್ಯೋತಿ ಬೆಳಗಿಸುವ ಮೂಲಕ ಉದ್ಘಾಟಿಸಿ ಸದಸ್ಯತ್ವ ಅಭಿಯಾನಕ್ಕೆ ಚಾಲನೆ ನೀಡಿದರು. ಮುಖಂಡರುಗಳಾದ ಗಂಗಾಧರ್ ಮೂರ್ತಿ, ಜಯಕುಮಾರ್ ಗೌಡ್ರು, ಗೋಪಾಲ್ ಸೇರಿದಂತೆ ಸ್ಥಳೀಯ ಮುಖಂಡರು, ಮಹಿಳಾ ಮುಖಂಡರು, ಪದಾಧಿಕಾರಿಗಳು ಸದಸ್ಯತ್ವ ಅಭಿಯಾನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಈಗಾಗಲೇ ತಮಗೆಲ್ಲ ಗೊತ್ತಿರೋ ಹಾಗೆ ಇಡೀ ಬೆಂಗಳೂರು ನಗರದಲ್ಲಿ ಈಗಾಗಲೇ ಸದಸ್ಯತ್ವ ಅಭಿಯಾನವನ್ನು 28 ವಿಧಾನಸಭಾ ಕ್ಷೇತ್ರದಲ್ಲೂ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿ ಕೇಂದ್ರ ಕಚೇರಿಯಲ್ಲಿ ಅದಕ್ಕೆ ಚಾಲನೆಯನ್ನು ಪೂಜ್ಯ ದೇವೇಗೌಡರು ಸಾಹೇಬರು, ಕುಮಾರಣ್ಣವರು, ನಿಖಿಲ್ ಕುಮಾರಣ್ಣವರು ಚಾಲನೆಯನ್ನು ಕೊಟ್ಟಿದ್ದಂಥದ್ದು. ನಮ್ಮ ಪಕ್ಷದ ಶಾಸಕಾಂಗ ಪಕ್ಷದ ನಾಯಕರು ಸುರೇಶ್ ಬಾಬಣ್ಣವರು ಆದಿಯಾಗಿ ಇವತ್ತಿನ ದಿವಸ 20 ಕ್ಷೇತ್ರಗಳನ್ನು ಬೆಂಗಳೂರು ನಗರದಲ್ಲಿ ಮುಗಿಸಿ ಇವತ್ತು 21ನೇ ವಿಧಾನಸಭಾ ಕ್ಷೇತ್ರ ನಮ್ಮ ರಾಜಾಜಿನಗರ ವಿಧಾನಸಭಾ ಕ್ಷೇತ್ರ. ತಾವೇ ನೋಡಿದಾಗೆ ಭಾಳ ಚೆನ್ನಾಗಾಯಿತು ಕಾರ್ಯಕ್ರಮ. ಈಗಾಗಲೇ ಭಾಳ ಜನ ಎಲ್ಲ ನಮ್ಮ ಮಹಿಳಾ ಮುಖಂಡರು ಎಲ್ಲ ಹಿರಿಯರು, ಪೂಜ್ಯ ದೇವೇಗೌಡರು ಸಾಹೇಬರು ಸಮಕಾಲೀನರು ಭಾಳ ಹಿರಿಯರು ಬಂದಿದ್ದರು. ಹಾಗಾಗಿ ಭಾಳ ಸಂತೋಷ ಆಯಿತು. ಸದಸ್ಯತ್ವ ಅಭಿಯಾನವನ್ನು ಸಹ ಈಗಾಗಲೇ ಅವರು ಸುಮಾರು ಒಂದು 250 ಪುಸ್ತಕ ಮಾಡಿದ್ದಾರೆ. ಈಗ ಇವತ್ತಿಂದ ಇನ್ನೂ ಒಂದು 250 ಪುಸ್ತಕ ಮಾಡ್ತೀನಿ ಅಂತೇಳಿ ಪಣ ತೊಟ್ಟು ಎಲ್ಲರೂ ಸಹ ಮಾಡ್ತಾಯಿದ್ದಾರೆ. ಇದೆಲ್ಲವೂ ಸಹ ಮುಂದೆ ಬರತಕ್ಕಂಥ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಚುನಾವಣೆಯಲ್ಲಿ ನಮ್ಮ ಪಕ್ಷವನ್ನು ಸಜ್ಜುಗೊಳಿಸೋದು ಅಷ್ಟೇ ಅಲ್ಲ, ಇಡೀ ಬೆಂಗಳೂರು ನಗರದಲ್ಲಿ ಮತ್ತು ಪಕ್ಷಕ್ಕೆ ಏನು ನಮಗೆ ಕೆಲವು ಕ್ಷೇತ್ರಗಳಲ್ಲಿ ಹಿಂದೆ ಭಾಳ ಶಕ್ತಿ ಇತ್ತು, ಈಗ ಸ್ವಲ್ಪ ಏನು ಶಕ್ತಿ ಕಡಿಮೆ ಇತ್ತು, ಅಂಥ ಕ್ಷೇತ್ರಗಳಲ್ಲೂ ಸಹ ಹೆಚ್ಚು ಸಂಘಟನೆ ಮಾಡಬೇಕು. ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಚುನಾವಣೆ ಬಂದಂಥ ಸಂದರ್ಭದಲ್ಲಿ ನಾವು ಪ್ರತಿ ವಿಧಾನಸಭಾ ಕ್ಷೇತ್ರದಲ್ಲೂ 2 ರಿಂದ 3 ವಾರ್ಡನ್ನು ಗೆಲ್ಲಬೇಕು ಅಂತೇಳಿ ಪಣ ತೊಟ್ಟು ಕೆಲಸ ಮಾಡ್ತಾಯಿದ್ದೀವಿ. ಹಾಗಾಗಿ ಇನ್ನು ಮುಂದೇನೂ ಸಹ ನಿರಂತರವಾಗಿ ಪಕ್ಷ ಸಂಘಟನೆಯಲ್ಲಿ ಹಿಂದೆ ಇರ್ತಕ್ಕಂಥ ಮಾತಿಲ್ಲ. ಮುಂಚೂಣಿಯಲ್ಲಿ ನಮ್ಮ ಪಕ್ಷದ ಎಲ್ಲ ಮುಖಂಡಗಳು, ಕ್ಷೇತ್ರದ ಅಧ್ಯಕ್ಷಗಳು, ವಾರ್ಡ್ ಅಧ್ಯಕ್ಷಗಳು, ಪದಾಧಿಕಾರಿಗಳ ಜೊತೆ ಬೆಂಗಳೂರು ಮಹಾನಗರ ಸಕ್ರಿಯವಾಗಿ ಕೆಲಸವನ್ನು ಮಾಡ್ತೇವೆ. ಅಲ್ಲ, ಅದು ನೋಡಿ, ಆ ರೀತಿ ಏನೂ ಇಲ್ಲ. ಆರೋಪಗಳು ಬರ್ತವೆ. ಪಕ್ಷ ಅಂದಮೇಲೆ ಆರೋಪಗಳು, ಅವರ ಏನು ಅಭಿಪ್ರಾಯ ಇದೆ, ಅಭಿಪ್ರಾಯವನ್ನು ತಿಳಿಸ್ಬೋದು. ಇದು ಏನು ರಾಜ್ಯ ಮಟ್ಟದ ಸಭೆ ಅಲ್ಲ, ಇದು ಒಂದು ಕ್ಷೇತ್ರ ಮಟ್ಟದ ಸಭೆ. ಈ ಕ್ಷೇತ್ರ ಮಟ್ಟದ ಸಭೆಯಲ್ಲಿ ಸ್ಥಳೀಯವಾಗಿ ಎಲ್ಲ ನಮ್ಮ ಮುಖಂಡರುಗಳು ಹಿರಿಯರಿದ್ದಾರೆ, ಅವರು ಅವ್ರ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ. ಅವ್ರ ಅಭಿಪ್ರಾಯ ಏನೇ ವ್ಯಕ್ತಪಡಿಸೋದು ಸಹ ನಮ್ಮ ಪಕ್ಷ ಯಾರು ನಿಷ್ಠಾವಂತ ಯಾರು ಕಾರ್ಯಕರ್ತರಿದ್ದಾರೆ, ಅದನ್ನು ತೀರ್ಮಾನ ಮಾಡ್ತಕ್ಕಂಥದ್ದು ಪೂಜ್ಯ ದೇವೇಗೌಡರು ಸಾಹೇಬರು, ಕುಮಾರಣ್ಣವರು. ಯಾರು ನಿಷ್ಠೆಯಿಂದ ಕೆಲಸ ಮಾಡ್ತಾ ಇದ್ದಾರೆ ಅವ್ರಿಗೆ ಪಕ್ಷ ಯಾವತ್ತೂ ಸಹ ಕೈ ಬಿಟ್ಟಿಲ್ಲ, ಕೈ ಬಿಡೋದಿಲ್ಲ. ಅವ್ರಿಗೆ ಪಕ್ಷ ಕೈ ಹಿಡಿಯುತ್ತೆ ಅಂತೇಳಿ ಎಲ್ಲರಿಗೂ ಸಹ ಗೊತ್ತಿರ್ತಕ್ಕಂಥದ್ದು. ಮುಂದೆನೂ ಸಹ ಪಕ್ಷದ ವರಿಷ್ಠರು ಸದಾಕಾಲ ಯಾರು ನಿಷ್ಠೆಯಿಂದ ಯಾರು ಸಂಘಟನೆಯಲ್ಲಿ ತೊಡಗಿದ್ದಾರೆ ಅವ್ರ ಪರವಾಗಿ ಪಕ್ಷ ಇರುತ್ತೆ. ನಾನು ಕುಮಾರಸ್ವಾಮಿಯವರು ಮತ್ತು ರಮೇಶ್ ಗೌಡರಲ್ಲಿ ಏನು ಡಿಸೈಡ್ ಮಾಡ್ತಾರೆ ಅದಕ್ಕೆ ನಾನು ಬದ್ಧ ಇರ್ತೀನಿ. ಅಂತಿಮ ಅವ್ರದ್ದು ಏನು ಹೇಳ್ತಾರೆ, ಅವರು ನೀನೇ ನಿಂತ್ಕೊಂಡ್ರೆ ಬೇರೆಯವ್ರು ಕೊಟ್ಟು ನಿಲ್ಲಿಸಿ ಗೆಲ್ಲಿಸು ಅಂತಂದ್ರೆ ನಿಲ್ಲಿಸಿ ಗೆಲ್ಲಿಸ್ತೀನಿ, ಇಲ್ಲ ನೀನೇ ನಿಂತ್ಕೊ ಅಂತ ಹೇಳಿದ್ರೆ ನಾನು ನಿಂತ್ಕೊಳ್ಳಿಕ್ಕೆ ಸಿದ್ಧನಿದ್ದೀನಿ. ಇಲ್ಲ, ಅದು ಎಲ್ಲ ಟೈಮಲ್ಲೂ ಬಂದೇ ಬರ್ತದೆ. ಯಾಕೆಂದರೆ ನಮ್ಮ ಪಕ್ಷ ಯಾವತ್ತೂ 5 ವರ್ಷ ಅಧಿಕಾರದಲ್ಲಿ ಬರಲೇ ಇಲ್ಲ. ಹಂಗಾಗಿ ಸಂಪನ್ಮೂಲ ಕೊರತೆ ಇದ್ದೇ ಇದೆ. ಅದು ನಮ್ಮ ನಿಷ್ಠಾವಂತ ಕಾರ್ಯಕರ್ತರೆಲ್ಲ ಇದ್ದೀವಿ. ನಾವು ಕೈ ಜೋಡಿಸ್ತೀವಿ ಪಕ್ಷದ ಜೊತೆ, ಪಕ್ಷದ ಕಷ್ಟ ಸುಖದ ಜೊತೆ ಇರ್ತೀವಿ. ನಮಗೂ ಕಷ್ಟ ಸುಖಕ್ಕೆ ಪಕ್ಷ ಇದೆ, ಇನ್ನು ಮುಂದೆ ಇರ್ತೀವಿ, ಅದು ನಮ್ಮ ಜೊತೆ ಇರ್ತದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಎಲ್ರಿಗೂ ಮಹಿಳಾ ಮುಖಂಡರು ಎಲ್ಲರೂ, ನಮ್ಮ ಕವಿತಾದಿಂದ ಹಿಡಿದು, ಸುಧಾರಿಂದ ಹಿಡಿದು, ನಮ್ಮ ಶೀತಲಕ್ಷ್ಮಿಯವರಿಂದ ಹಿಡಿದು, ಮಂಜುಳಾದಿಂದ ಹಿಡಿದು ಎಲ್ಲ ಪ್ರಮುಖ ಲೀಡರ್ಗಳು ಬಂದಿದ್ದಾರೆ. ಹೆಸರುಗಳು ಮರ್ತು ಬಿಟ್ಟಿರ್ತೀನಿ. ಎಲ್ಲ ಲೀಡರ್ಗಳು ಬಂದಿದ್ದಾರೆ, ಎಲ್ಲ ಮಹಿಳೆಯವರು ಬಂದಿದ್ದಾರೆ. ಮಹಿಳೆ ಒಗ್ಗಟ್ಟಾಗ್ತಾಯಿದೆ. ಮಹಿಳೆಯವರು ಒಗ್ಗಟ್ಟಿನಿಂದ ಕೆಲಸ ಮಾಡಲಿಕ್ಕೆ ರೆಡಿ ಇದ್ದಾರೆ. ನಾವು ಅವ್ರನ್ನ ಕೆಲಸ ಮಾಡಿಸ್ಕೊಂತ ನಿಟ್ಟಿನಲ್ಲಿ ತಗೊಂಡು ಹೋಗಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಎಲ್ರಿಗೂ ಹೇಳಲಿಕ್ಕೆ ಇಷ್ಟಪಡ್ತೀನಿ. JDS ಪಕ್ಷಕ್ಕೂ ಅವಿನಾಭಾವ ಸಂಬಂಧ ಇರತಕ್ಕಂಥದ್ದು. ಆದರೆ ನಮ್ಮ ಪಕ್ಷದ ಸಂಘಟನೆ ಕೊರತೆಯಿಂದ ನಾವು ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡಲಿಕ್ಕೆ ವಿಫಲರಾಗ್ತಾ ಇದ್ದೀವಿ. ಪ್ರತಿ ಹಂತದಲ್ಲಿ ಕೂಡ ಕ್ಯಾಂಡಿಡೇಟ್ ಹೊಸಬರನ್ನ ಬರ್ತಾರೆ, ಎಲೆಕ್ಷನ್ ಅಲ್ಲಿ ಒಂದಷ್ಟು ಓಟ್ಗಳನ್ನು ತಗೊಂಡು ಮತ್ತೆ ಮನೆ ಸೇರ್ಕೊತಾರೆ. ಸಂಘಟನೆ ಅನ್ನೋದು ಲೀಡರ್ಶಿಪ್ ನ ತೆಗೆದುಕೊಂಡು ಮುಂದಕ್ಕೆ ಹೋಗೋದು ಆಗ್ತಾ ಇರಲಿಲ್ಲ. ವಿಶೇಷವಾಗಿ ಈ ಕ್ಷೇತ್ರದ ಬಗ್ಗೆ ನಮ್ಮ ವರಿಷ್ಠರು ಸನ್ಮಾನ್ಯ ದೇವೇಗೌಡರಿಗಾಗಲಿ
ನಮ್ಮ ನಾಯಕರಾದ ಕುಮಾರಣ್ಣವರಿಗಾಗಲಿ ತುಂಬಾ ಸಲ ಇದ್ರ ಬಗ್ಗೆ ಮಾತಾಡಿದ್ದೀವಿ. ಇಲ್ಲಿ ಪಕ್ಷ ಬಲವರ್ಧನೆ ಆಗಬೇಕು, ಸಂಘಟನೆ ಹೆಚ್ಚೆಚ್ಚು ಕೆಲಸ ಮಾಡಬೇಕು ಅಂತೇಳಿ ಒಂದು ಕನಸನ್ನ ಇಟ್ಕೊಂಡಿದ್ದಾರೆ. ಅದಕ್ಕೋಸ್ಕರ ಇವತ್ತು ನಾವೆಲ್ಲ ಕೂಡ ಇಲ್ಲಿ ಬಂದಿದ್ದೀವಿ. ಇಲ್ಲಿರತಕ್ಕಂಥ ನಮ್ಮ ಕಾರ್ಯಕರ್ತ ಬಂಧುಗಳು ಈ ಒಂದು ಮೆಂಬರ್ಶಿಪ್ ಅನ್ನ ದೊಡ್ಡ ಮಟ್ಟದಲ್ಲಿ ಈ ಕ್ಷೇತ್ರದಲ್ಲಿ ಮಾಡಿದ್ರೆ ಹೇಳಿ ಈ ಒಂದು ಅಭಿಯಾನಕ್ಕೆ ನಾವೆಲ್ಲ ಕೂಡ ಬಂದಿದ್ದೀವಿ. ಬಹುಶಃ ಇದಕ್ಕೆ ಹೆಚ್ಚಿನ ಒಂದು ಒಲವನ್ನ ಕೂಡ ತಾವೆಲ್ಲ ಕೂಡ ತೋರ್ಪಡೆ ಮಾಡಿದ್ದೀರಾ. ಶಶಿಕುಮಾರ್ಗೆ ಒಳ್ಳೆ ಭವಿಷ್ಯ ಇದೆ ಅಂತ ಹೇಳಿ ನಾನು ಭಾವಿಸ್ತಾ ಇದ್ದೀನಿ. ಇಲ್ಲಿ ಏನಾಗಿದೆ, ಇವಾಗಲೂ ಬಲಿಷ್ಠವಾಗಿದೆ. ಇಲ್ಲಿ ನಮ್ಮ ಕಾರ್ಯಕರ್ತರಿದ್ದಾರೆ, ವೋಟರ್ಸ್ ಇದ್ದಾರೆ. ವೋಟ್ ಹಾಕ್ಸುವಂಥ ಲೀಡ್ರುಗಳು ಮತ್ತು ಬಲಿಷ್ಠವಾದಂಥ ಲೀಡ್ರುಗಳು ಬರ್ತಾ ಇಲ್ಲ ನಮಗೆ. ಆ ಥರ ಲೀಡ್ರ್ ಸಿಕ್ಕಿದ್ದಾರೆ. ಇನ್ನು ನಾವು ಅಧ್ಯಕ್ಷರಾಗಿದ್ದೀವಿ. ಇನ್ನು ಮುಂದೆ ಆ ಥರ ಲೀಡ್ರುಗಳನ್ನು ಹುಡುಕಿ ಅಥವಾ ನಾವೇ ಲೀಡ್ರುಗಳಾಗಿ ಇನ್ನು ಮುಂದೆ ರಾಜನಗರ ಕಟ್ಟುವಂಥ ಪರಿಸ್ಥಿತಿಯಲ್ಲಿ ಇದ್ದೀವಿ. ನಾವು ಕಟ್ತೀವಿ ರಾಜನಗರದಲ್ಲಿ JDSನ ಹೆಚ್ಚಿನ ರೀತಿಯಲ್ಲಿ ಮುಂದೆ ತಗೊಳ್ಳೋಕ್ಕೆ ಎಲ್ಲ ಪ್ರಯತ್ನವನ್ನು ಮಾಡ್ತೀವಿ. ಯಾವುದೇ ಒಂದು ಹೋರಾಟ, ಕನ್ನಡ ಚಳುವಳಿ ಆಗಿರ್ಬೋದು, ಪ್ರಾದೇಶಿಕ ಪಕ್ಷದ ಬೇರೆ ಬೇರೆ ವಿಚಾರಗಳು ನಾವು ಭಾಳಷ್ಟು ಚಿಕ್ಕ ವಯಸ್ಸಿಂದ ನೋಡ್ಕೊಂಡು ಬಂದಿರೋದು. ರಾಜಾಜಿನಗರ ಎಲ್ಲ ಒಂದು ಹೋರಾಟಕ್ಕೆ ಒಂದು ವೇದಿಕೆ ಆಗುವಂಥ ಸ್ಥಳ ರಾಜಾಜಿನಗರ. ಸೊ ಇವತ್ತೆಲ್ಲ ಒಂದು ಕಡೆ ಶರವಣ ಸರ್ ಹೇಳಿದ್ರು, ರಾಜಾಜಿನಗರ ಒಂದು ಒಳ್ಳೆಯ ಕ್ಷೇತ್ರ. ದೇವೇಗೌಡಪ್ಪಾಜಿಯವರಾಗಿರ್ಬೋದು, ಕುಮಾರಣ್ಣವರಾಗಿರ್ಬೋದು, ಭಾಳ ವಿಶೇಷವಾಗಿ ಈ ಕ್ಷೇತ್ರದ ಮೇಲೆ ಭಾಳಷ್ಟು ಕಾಳಜಿ. ಯಾಕೆಂದರೆ ಭಾಳಷ್ಟು ಸಾರಿ ಈ ಭಾಗದಲ್ಲಿ JDSಗೆ ಒಂದು ಶಕ್ತಿ ಕೊಟ್ಟಂಥ ಕ್ಷೇತ್ರ. ನಮ್ಮ ಶರವಣ ಸರ್ ಹೇಳಿದಂಗೆ ಇತ್ತೀಚೆಗೆ ಏನು ರಾಜಕೀಯ ಪ್ರತಿ ಚುನಾವಣೆಯಲ್ಲಿ ಒಬ್ಬೊಬ್ರು ಬರ್ತಾರೆ, ಟಿಕೆಟ್ ತಗೊಳ್ತಾರೆ, ಸುಮ್ಮನೆ ಆಗ್ತಾರೆ. ಇದು ಸುಮಾರು 19ನೇ ಕ್ಷೇತ್ರ. ನಾವು ನಿರಂತರವಾಗಿ ಸದಸ್ಯತ್ವ ಅಭಿಯಾನ ಮಾಡ್ತಾ ಇರುವಂಥದ್ದು. ದಯಮಾಡಿ ಇದು ಕೇವಲ ಇಲ್ಲಿಗೆ ಸೀಮಿತ ಆಗುವಂಥದ್ದು ಬೇಡ. ನಾವು 28 ಕ್ಷೇತ್ರ ಗೆಲ್ತೀವಿ ಅಂತ ಹೇಳಲಿಕ್ಕಾಗಲ್ಲ. ಕೆಲವೊಂದು ಕ್ಷೇತ್ರಗಳಲ್ಲಿ, ಅದರಲ್ಲೂ ಬಹಳ ಮುಖ್ಯವಾಗಿ ರಾಜಾಜಿನಗರದ ಕ್ಷೇತ್ರಗಳನ್ನ ನಾವು ಈಗಲಿಂದಲೇ ಸ್ವಲ್ಪ ಸಂಘಟನೆ ಶುರು ಮಾಡಿದ್ರೆ. ಯಾಕೆಂದರೆ ಭಾಳಷ್ಟು ಜನ ನನ್ನ ತಾಯಿಯಂದರು, ಮಹಿಳೆಯರು ಬಂದಿದ್ದೀರಾ. ನಾನು ಹೇಳುವಂಥದ್ದು ಒಂದು ಹೊಸ ಶಕ್ತಿ ಇದೆ ಇಲ್ಲಿ. ಒಬ್ಬ ನಮ್ಮ ಸೀತಾಲಕ್ಷ್ಮಿ ಮೇಡಮ್ ಅವರು ಹೇಳ್ತಾ ಇದ್ರು, ನಾವು 94-95 ಇಸ್ವಿಲಿ ಈ ಭಾಗದಲ್ಲೆಲ್ಲ ಸಂಘಟನೆ ಮಾಡಿಕೊಂಡು ಆರ್ಗನೈಸ್ ಮಾಡ್ತಾ ಇದ್ದು ಅಂತ. ಅವತ್ತು JDSಗೆ ಶಕ್ತಿ ಇತ್ತು. ಇವತ್ತು ಬಹಳ ಖುಷಿ ಆಗುತ್ತೆ. ನಮ್ಮ ಕುಣಿಗಲ್ ತಾಲೂಕಿನ ಮೂಲದವರು ಬಹಳಷ್ಟು ಜನ ಇದ್ದಾರೆ. ನಮ್ಮ ಕುಮಾರಣ್ಣವರು ಸಹ ಈಗಾಗಲೇ ಪೂಜ್ಯ ದೇವೇಗೌಡರು ಸಾಹೇಬರು ಪಕ್ಷದ ಮಹಾಪ್ರಧಾನ ಕಾರ್ಯದರ್ಶಿಗಳು ಮತ್ತೆ ಕೋರ್ ಕಮಿಟಿಯಲ್ಲೂ ಸಹ ಈಗಾಗಲೇ ಪ್ರಸ್ತಾಪ ಆಗಿದೆ. ಏನು ಮುಂದೆ ಬರತಕ್ಕಂತ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಚುನಾವಣೆಗಳಲ್ಲಿ ಪಕ್ಷದಿಂದ ಎಲ್ಲ ವಿಧಾನಸಭಾ ಕ್ಷೇತ್ರದಲ್ಲಿ ಕೆಲವು ವಾರ್ಡಲ್ಲಿ 7 ಇದೆ, ಕೆಲವು ಕ್ಷೇತ್ರದಲ್ಲಿ 9 ವಾರ್ಡ್ ಇದೆ ಅಂತ ಎಲ್ಲೆಲ್ಲಿ ನಮ್ಮ ಶಕ್ತಿ ಇದೆ. ಈಗೇನು ಕುಮಾರಣ್ಣವರು ನರೇಂದ್ರ ಮೋದಿಜಿಯವರ ಸಚಿವ ಸಂಪುಟದಲ್ಲಿ ಉಕ್ಕು ಮತ್ತೆ ಬೃಹತ್ ಕೈಗಾರಿಕಾ ಸಚಿವರಾಗಿ ಇವತ್ತೇನು ಇಡೀ ದೇಶದಲ್ಲಿ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅಂತ ಸಂದರ್ಭದಲ್ಲಿ ಇವತ್ತು ಭಾರತೀಯ ಜನತಾ ಪಾರ್ಟಿ ಜೊತೆ ನಾವು NDA ಅಂಗಪಕ್ಷವಾಗಿ 2 ರಾಷ್ಟ್ರೀಯ ಪಕ್ಷಗಳ ಮಧ್ಯೆ ಒಂದು ಪ್ರಾದೇಶಿಕ ಪಕ್ಷ ಈ ಒಂದು ಕರ್ನಾಟಕ ರಾಜ್ಯದಲ್ಲಿ ಉಳಿಲೇಬೇಕು ಅಂತೇಳಿ ಪೂಜ್ಯ ದೇವೇಗೌಡರು ಸಾಹೇಬರು ದಿನನಿತ್ಯನೂ ಸಹ ಅವರು ನಮ್ಮ ಕಾರ್ಯಕರ್ತರಲ್ಲಿ ಅದನ್ನೇ ಮನವಿ ಮಾಡ್ತಾ ಇರ್ತಾರೆ. ಅಂತ ಒಂದು ಸಂದರ್ಭದಲ್ಲಿ ಏನು ಈ ಚುನಾವಣೆಗಳಲ್ಲಿ ಪ್ರತಿ ಕ್ಷೇತ್ರದಲ್ಲೂ 2ರಿಂದ 3 ಕ್ಷೇತ್ರ ನಮ್ಮ ಕಾರ್ಯಕರ್ತರಿಗೆ ಅವಕಾಶ ಮಾಡಿಕೊಡ್ಬೇಕಂತೇಳಿ ಕೋರ್ ಕಮಿಟಿಯಲ್ಲಿ ಈಗಾಗಲೇ ಚರ್ಚೆ ಆಗಿದೆ. ಕುಮಾರಣ್ಣವರು ಸಹ ನಮಗೂ ಸಹ ಹೇಳಿದ್ದಾರೆ, ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಚುನಾವಣೆ ಬರುತ್ತೆ, ಪಕ್ಷವನ್ನ ಈಗಲಿಂದಲೇ ಸಜ್ಜು ಮಾಡಿ ಎಲ್ಲ ಕಾರ್ಯಕರ್ತರು ವಾರ್ಡ್ ಮಟ್ಟದಲ್ಲಿ ಕೆಲಸ ಮಾಡಬೇಕು ಅಂತ ಹೇಳಿ ಈಗಾಗಲೇ ತಾವೆಲ್ಲ ಮಾತನಾಡ್ಬೇಕಾದ್ರೆ ಹೇಳ್ತಿದ್ರಿ. ಈಗಾಗಲೇ ನಾನು ಸಹ ಶಿಸ್ತಕ್ಕೆ ಬಂದಾಗ ಹೇಳ್ತೀನಿ. ನಮ್ಮ ಚೌಡಣ್ಣವರು ಮಾತನಾಡಬೇಕಾದ್ರೆ ನಾನು ಫೋನಲ್ಲಿ ಮಾತಾಡ್ತಿದ್ದೆ. ಅವ್ರು ಹೇಳಿದ್ರು ಮಾತನಾಡಬಾರ್ದಂತ. ಸತ್ಯ, ನಾನು ಮಾತನಾಡ್ತಾ ಇರ್ತಕ್ಕಂಥದ್ದು ನಾಳೆ ಪೂಜ್ಯ ದೇವೇಗೌಡರು ಸಾಹೇಬರು ಕೇಂದ್ರ ಕಚೇರಿಗೆ ಬಂದು ಸಭೆ ಮಾಡ್ತಾ ಇದ್ದಾರೆ. ಒಂದು ನಮ್ಮ ಪಕ್ಷದ ಸಿಂಬಲ್ ಇದೆಯಲ್ಲ, ಆ ಸಿಂಬಲ್ ಉಳಿಬೇಕಾದ್ರೆ ಎಲ್ಲ ರಾಷ್ಟ್ರೀಯ ಪಕ್ಷ ಇರ್ಬೋದು, ಪ್ರಾದೇಶಿಕ ಪಕ್ಷ ಇರ್ಬೋದು, 2 ವರ್ಷಕ್ಕೊಮ್ಮೆ ಪಕ್ಷದ ಸದಸ್ಯತ್ವ ಅಭಿಯಾನ ಆಗ್ಬೇಕಾಗ್ತದೆ. ಒಂದು ಸಾಂಸ್ಥಿಕ ಚುನಾವಣೆಗಳು ಆಗ್ಬೇಕಾಗ್ತದೆ. ಅದಾದ್ರೆ ಮಾತ್ರ ಪಕ್ಷದ ಚಿಹ್ನೆ ಉಳಿಯತಕ್ಕಂಥದ್ದು. ಹಾಗಾಗಿ ಈಗಾಗಲೇ ಬೆಂಗಳೂರು ನಗರದಲ್ಲಿ ಏನು ಇವಾಗ ಸದಸ್ಯತ್ವ ಅಭಿಯಾನವನ್ನು ಇವತ್ತು 21ನೇ ಕ್ಷೇತ್ರ ಇವತ್ತೇನು ನಾವು ರಾಜಾಜಿನಗರ ವಿಧಾನಸಭಾ ಕ್ಷೇತ್ರ ಮಾಡ್ತಾ ಇದ್ದೀವಿ. ತಾವೆಲ್ಲ ಇಲ್ಲಿ ಏನು ಹೆಣ್ಮಕ್ಳು ಬಹಳ ಜನ ಬಂದಿದ್ದೀವಿ. ಈಗಾಗಲೇ ಕೇಂದ್ರದಲ್ಲಿ ಬಿಲ್ ಪಾಸ್ ಆಗಿದೆ, ತಮಗೆಲ್ಲ ಗೊತ್ತಿದೆ. 33% ಈಗಾಗಲೇ ರಿಸರ್ವೇಶನ್ ಬಂದಿದೆ. ಈ ಹಿಂದೆ ರಿಸರ್ವೇಶನ್ ತಂದುಕೊಟ್ಟಂತವ್ರು ಈ ದೇಶದ ಮಾಜಿ ಪ್ರಧಾನ ಮಂತ್ರಿಗಳು, ನಮ್ಮ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರಾಗಿರ್ತಕ್ಕಂಥ ಪೂಜ್ಯ ದೇವೇಗೌಡರು ಸಾಹೇಬರು ಏನಾದ್ರು
ಈ ದೇಶದಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ಕರ್ನಾಟಕ ರಾಜ್ಯದಲ್ಲಿ ರಿಸರ್ವೇಶನ್ ಅಂತ ಯಾರಿಗಾದ್ರೂ ತಂದುಕೊಟ್ಟಿದ್ರೆ ಅದು ಪೂಜ್ಯ ದೇವೇಗೌಡರ ಸಾಹೇಬರಿಗೆ ಸಲ್ಲಬೇಕಾಗ್ತದೆ. ಈ ಪಕ್ಷವನ್ನು ಯಾವ ರೀತಿ ಕಟ್ಟಿದ್ದಾರೆ ಅಂತ ನೀವು ಅನೇಕ ಬಾರಿ ಕೂಡ ಓದಿದ್ದೀರಾ, ನೋಡಿದ್ದೀರಾ, ನೋಡ್ತಾ ಅವರ ಒಂದು ಮಾರ್ಗದರ್ಶನ ಹಾಗೂ ಕುಮಾರಣ್ಣ ಹಾಗೂ ಯುವ ಘಟಕದ ಅಧ್ಯಕ್ಷರಾದ ನಿಖಿಲ್ ಕುಮಾರಸ್ವಾಮಿ ಅವರ ಮಾರ್ಗದರ್ಶನದಲ್ಲಿ ಇವತ್ತು ನಾವು ಏನು ಸದಸ್ಯತ್ವ ನೋಂದಣಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಹಾಗೆಯೇ ಬರ್ತಕ್ಕಂಥ ಈ ಚುನಾವಣೆಯಲ್ಲಿ ಯಾವ ರೀತಿ ನಾವು ಕಾರ್ಯಪ್ರವೃತ್ತರಾಗಬೇಕು ಅನ್ನೋದನ್ನು ನಾವು ಈ ಚರ್ಚೆ ಮಾಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಸೇರಿದ್ದೀವಿ. ನಮ್ಮ ಪಕ್ಷ ಯಾವ ರೀತಿ ದೇವೇಗೌಡರು ಕಟ್ಕೊಂಡು ಬಂದಿದ್ದಾರೆ, 2 ಸೀಟ್ ಇರ್ತಕ್ಕಂಥ ಒಂದು ಪಕ್ಷವನ್ನು ರಾಜ್ಯದಲ್ಲಿ ಅವರು ಮುಖ್ಯಮಂತ್ರಿಗಳಾಗಿ, ಪ್ರಧಾನಮಂತ್ರಿಗಳಾಗಿ, ಕುಮಾರಣ್ಣ ಅವರು 2 ಸಾರಿ ಮುಖ್ಯಮಂತ್ರಿಗಳಾಗಿ ಈ ರೀತಿ ಅದನ್ನು ಪಕ್ಷವನ್ನು ಸಂಘಟನೆ ಮಾಡ್ಕೊಂಡು ಬಂದಿದ್ದಾರೆ. ಈಗ ನಮ್ಮ ಕೇಂದ್ರ ಸಚಿವರು ಕೂಡ ಆಗಿದ್ದಾರೆ ಕುಮಾರಣ್ಣ ಅವರು. ಇಂಥ ಒಂದು ಸಂದರ್ಭದಲ್ಲಿ ನಾವೀಗಾಗಲೇ ರಾಜ್ಯಾದ್ಯಂತ ಈ ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಂಡಿದ್ದೇವೆ. ಜೊತೆ ಹೋಗಿದ್ದಾಗ ನಾವೇನಾದ್ವಿ, ಬಿಜೆಪಿ ಜೊತೆ ಹೋದಾಗ ಏನಾದ್ವಿ, ಇದೆಲ್ಲ ಏನು ಮಾತಾಡೋದು. ಕಾಂಗ್ರೆಸ್ ಜೊತೆ ಹೋದಾಗೂ ಕೂಡ MP ಚುನಾವಣೆಯಲ್ಲಿ ನಮ್ಮ ಕಾರ್ಯಕರ್ತರು ಹಗಲು ರಾತ್ರಿ ಕೆಲಸ ಮಾಡಿದ್ರು. ಕಾಂಗ್ರೆಸ್ ಪಕ್ಷವನ್ನ ಗೆಲ್ಲಿಸುವಂತ ಕೆಲಸದಲ್ಲಿ ಹತ್ತತ್ರ ಹೋಗ್ಬಂದಿದ್ರು. ಎರಡನೇದಾಗಿ ಬಿಜೆಪಿ ಜೊತೆ ಹೋದ್ವಿ. ಈಗ ಕೂಡ ಭಾರತೀಯ ಜನತಾ ಪಾರ್ಟಿಗೆ ಸೆಕೆಂಡ್ ಹೈಯೆಸ್ಟ್ ಇನ್ ರಾಜಾಜಿನಗರ ಸೆಂಟ್ರಲ್ ಕ್ಷೇತ್ರದಲ್ಲಿ ಮತದಾನ ಆಗಿದೆ. ಮಾದೇವಪುರ ಬಿಟ್ಟರೆ ರಾಜಾಜಿನಗರ. ಇಷ್ಟು ಪ್ರಾಮಾಣಿಕವಾಗಿ ನಾವು ಇನ್ನೊಂದು ಪಕ್ಷಕ್ಕೆ ಕೆಲಸ ಮಾಡ್ತೀವಿ ಅಂದಾಗ ಆ ಪಕ್ಷದ ಶಕ್ತಿಯನ್ನು ಕೂಡ ನಮಗೊಂಚೂರು ದಾರಿ ಎರಿಬೇಕು ಅನ್ನೋದು ನಮ್ಮ ಎಲ್ಲ ಕಾರ್ಯಕರ್ತರ ಅಭಿಪ್ರಾಯ. ನಮ್ಮ ರಾಜ್ಯ ಮಟ್ಟದ ನಾಯಕರುಗಳು, ನಾನು ಕೂಡ ಬಹಳ ಸಭೆಯಲ್ಲಿ ಭಾಗವಹಿಸ್ತಾ ಇದ್ದ ಸಂದರ್ಭದಲ್ಲಿ ರಮೇಶ್ ಗೌಡರು ವೇದಿಕೆಯಲ್ಲಿ ಬೆಂಗಳೂರು ಮಹಾನಗರ ಪಾಲಿಕೆ ಚುನಾವಣೆ ಬಗ್ಗೆ ಮಾತಾಡಿ ಮನವಿ ಮಾಡೋದು ಕೂಡ ನಮ್ಮ ರಾಜ್ಯ ಮಟ್ಟದ ನಾಯಕರು ಇನ್ಕ್ಲೂಡಿಂಗ್ ನಾನು ಕುಮಾರಣ್ಣನಿಗೆ ಸೇರಿಸಿದ್ದಾರೆ. ಯಾವತ್ತೂ ಕೂಡ ನಮಗೆ ಬಿಜೆಪಿ ಜೊತೆ ಅಲಯನ್ಸ್ ಮಾಡಿ ಅವಕಾಶ ಮಾಡಿಕೊಡ್ತೀವಿ ಅಂತ ಇಲ್ಲಿವರೆಗೂ ಹೇಳಿಲ್ಲ. ಯಾಕೆ ಅಂತಂದ್ರೆ ಈಗ ನಾವು ರಾಷ್ಟ್ರ ಮಟ್ಟದಲ್ಲಿ 25 ಗೆದ್ದಂತ ಬಿಜೆಪಿ 19ಕ್ಕೆ ಬರಕ್ ಕಾರಣ ನಾವು 16 ಕ್ಷೇತ್ರಗಳಲ್ಲಿ ಏನಾದ್ರೆ ಜಗದೀಶ್ ಅವರು ಗೊತ್ತು, ಮತ್ತೆ ಚೌಡರೆಡ್ಡಿ ಅವರು ಗೊತ್ತು, ಯಾರ್ಯಾರು ಯಾವ್ಯಾವ ಕಾರಣಕ್ಕೆ ಸುಮತ್ತಿದ್ರು ಬಿಜೆಪಿ MP ಗಳು. ನಾವು JDS ಸೇರಿದ್ರಿಂದ ಎಷ್ಟು ಸೀಟ್ ಗೆಲ್ಸ್ಕೊಟ್ವಿ, ಅವ್ರು ಎಷ್ಟು ನಮಗೆ ಕೃತಜ್ಞತೆ ಹೇಳಿದ್ರು ಅಂತ ನಮಗೆ ಗೊತ್ತು.